ನಮಸ್ಕಾರ ಸ್ನೇಹಿತರೆ, ಭುವೀಸ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ದಿನ ಅವಲಕ್ಕಿ ಉಪಯೋಗಿಸ್ಕೊಂಡು ನಾನು ಪೊಂಗಲ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ನಾನು. ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ಪಲ್ಲಿ 3/4 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ ಇದು ಸ್ನೇಹಿತರೆ. ನಂತರ 3/4 ಕಪ್ ಹೆಸರುಬೇಳೆಗೆ 1 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿಲಿ ಮಾಡಿರೋದು. ಇಲ್ಲಿ ಹೆಸರುಬೇಳೆ ತೊಳ್ಕೊತಾ ಇದ್ದೀನಿ ನಾನು. ಬೇರೆ ಪದಾರ್ಥ ಏನು ತೋರಿಸಿಲ್ಲ, ನಾನು ಹಾಕೋ ಹಂಗೆ ತೋರಿಸ್ತೀನಿ ನಿಮಗೆ. ಹೆಸರುಬೇಳೆನ ಒಂದು 3 ಸತಿ ತೊಳ್ಕೊತೀನಿ ಸ್ನೇಹಿತರೆ. ಮೇಲ್ಗಡೆ ಪುಡಿ ಎಲ್ಲ ಹೋಗಬೇಕಲ್ಲ, 3 ಸತಿ ತೊಳ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ನೀವು ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕ್ಕೋಬೋದು ಸ್ನೇಹಿತರೆ. ತುಪ್ಪ ಟೇಸ್ಟ್ ಕೊಡುತ್ತೆ ಅಂತ ಹಾಕಿದ್ದೀನಿ ಅಷ್ಟೇ. ತುಪ್ಪ ಇಲ್ಲಾಂದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ನಾವು ತೊಳ್ಕೊಂಡಿದ್ದೀವಲ್ಲ ಹೆಸರುಬೇಳೆ, ಇದನ್ನು ಹಾಕ್ಕೊಳ್ಳೋಣ ಸ್ನೇಹಿತರೆ. ನಾನು ಹೇಳ್ದಂಗೆ ನಿಮಗೆ ಅಕ್ಕಿಲಿ ಮಾಡಿದ್ದೀರ ನೀವು ಪೊಂಗಲ್ನ, ಈ ಥರ ಅವಲಕ್ಕಿಲಿ ಪೊಂಗಲ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ತಿನ್ನಲ್ಲ ಅನ್ನೋ ಮಕ್ಳುಗಳು ಕೂಡ ತಿಂತಾರೆ, ಅಷ್ಟು ತುಂಬ ಟೇಸ್ಟಾಗಿರುತ್ತೆ. ನಂತರ ಇದಕ್ಕೊಂದು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಸಾಕು. ಜಾಸ್ತಿ ಉಪ್ಪೇನು ಹಾಕಿಲ್ಲ, ಹೆಸರುಬೇಳೆ ಬೇಯಿಸ್ಲಿಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲೊಂದು 1/4 ಟೇಬಲ್ ಸ್ಪೂನ್ ನಂತರ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿರುತ್ತೆ ಇದು ಅಂದರೆ, ನೀವು ಒಂದು ಸತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದನ್ನು ಸ್ವಲ್ಪ ಒಂದು ಸಿಮ್ ಮಾಡ್ಕೊಂಡು 1 ನಿಮಿಷ ಹುರ್ಕೊಳ್ಳೋಣ. ಫುಲ್ಲು ಸಿಮ್ ಮಾಡಿದ್ದೀನಿ ನಾನು, ಹುರ್ಕೊತಾ ಇದ್ದೀನಿ. ಈ ಬೇಸಿಗೆಗೆ ಈ ಥರ ಹೆಸರುಬೇಳೆಯಲ್ಲಿ ಏನೇ ಒಂದು ಪದಾರ್ಥಗಳು ತಿಂಡಿಗಳು ಮಾಡ್ಕೊಂಡು ತಿಂದ್ರೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ದೇಹದ ಉಷ್ಣಾಂಶ ಇರೋದ್ರಿಂದ ಹೆಸರುಬೇಳೆ ತುಂಬಾ ತಂಪು. ಇದು ಹುರ್ಕೊಂಡಾದ್ಮೇಲೆ ಇದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ನಾನು ಇವಾಗ ಹೆಸರುಬೇಳೆ ಹಾಕಿದ ಬಟ್ಲಲ್ಲೇ ಒಂದು 4 ಬಟ್ಲು ನೀರು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಹೆಸರುಬೇಳೆ ತೋರಿಸಿದ್ನಲ್ಲ ನಿಮಗೆ, ಅದೇ ಬಟ್ಲಲ್ಲಿ 4 ಬಟ್ಲು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ನಿಮಗೆ ಗೊತ್ತಾಗುತ್ತೆ ಇಷ್ಟಿರಬೇಕು ನೀರು ಕ್ವಾಂಟಿಟಿ. 1 ಲೀಟ್ರ್ ನೀರು ಅಂದ್ಕೊಳ್ಳಿ, ನಿಮ್ಗೆ ಹಂಗೂ ಗೊತ್ತಾಗಿಲ್ಲ ಅಂದರೆ 1 ಲೀಟ್ರ್ ನೀರು. ನೋಡಿ, ಇದನ್ನ ಇವಾಗ ಮುಚ್ತಾ ಇದ್ದೀನಿ. 1 ಲೀಟ್ರ್ ಅಂತ ಇದ್ದೀನಿ. 3/4 ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. 3/4 ಲೀಟ್ರ್ ಅಂದ್ಕೊಳ್ಳಿ, 4 ಬಾಟ್ಲು ಅಂದರೆ 3/4 ಲೀಟ್ರ್ ಬರುತ್ತೆ. ಇದನ್ನು 3 ವಿಷಲ್ ಕೂಗಿಸ್ಕೊತೀನಿ ನಾನು. 3 ವಿಷಲ್ ಆದಮೇಲೆ ನಿಮ್ಗೆ ಯಾವ ರೀತಿ ಬಂದಿದೆ ಹೆಸರುಬೇಳೆ ಅಂತ ತೋರಿಸ್ತೀನಿ ರೀ. ಬೇಗ ಮಾಡ್ಕೋಬೋದು ಸ್ನೇಹಿತರೆ, ದಿಢೀರಂತ ಮಾಡ್ಕೋಬೋದು. ಆರೋಗ್ಯಕರವಾದ ತಿಂಡಿ ಇದು. ನೋಡಿ, ನೋಡಿದ್ರೆ ಎಷ್ಟು ಚೆನ್ನಾಗಿ ಬೆಂದಿದೆ ಹೆಸರುಬೇಳೆ, ನೀವೇ ನೋಡಿ. ನೋಡಿ, ಒಂಚೂರು ಬೇಳೆ ಅಂಶನೇ ಉಳ್ಕೊಂಡಿಲ್ಲ, ಯಾವ ರೀತಿ ಸ್ಮ್ಯಾಶ್ ಆಗಿದೆ ಎಲ್ಲ. ನೀವೇ ನೋಡಿದ್ರಲ್ವಾ. ನೋಡಿ, ಇದನ್ನು ನಾನು ಒಂದು ಬೇರೆ ಪಾತ್ರೆಗೆ ಬಗ್ಗಿಸ್ಕೊತೀನಿ. ನಂತರ ಇದೇ ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೇಮ್ ಇದೇ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ ನಾನು. ಮತ್ತು ಇನ್ನೊಂದು ಬಾಣಲೆ ಇನ್ನೇನು ಅಂದ್ಬಿಟ್ಟು ಇದರಲ್ಲೇ ಮಾಡ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತೀನಿ ಸ್ನೇಹಿತರೆ. ಇದಕ್ಕೇ ಸಾಕು, ಇಷ್ಟೇ ತುಪ್ಪ. ನೀವು ತುಪ್ಪ ಇಲ್ಲ ಅನ್ನೋರು ಬೇಕಾದ್ರೆ 2-2.5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎಣ್ಣೆ ಕಾಯ್ದಮೇಲೆ ಒಂದು 1/4 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿಬೇಕು ಸ್ನೇಹಿತರೆ. ಸಾಸಿವೆ ಸಿಡಿದ್ಮೇಲೆ ಎಲ್ಲರೂ ಪೊಂಗಲ್ ಮಾಡ್ತೀರ, ಆದರೆ ನಾನು ಅವಲಕ್ಕಿಯಲ್ಲಿ ಪೊಂಗಲ್ ಮಾಡೋದನ್ನ ನಿಮಗೆ ತೋರಿಸಿದ್ದೀನಿ. ಬೇರೆ ಅವಲಕ್ಕಿ ಉಪ್ಪಿಟ್ಟು ಆ ಥರ ಎಲ್ಲ ಮಾಡಿದ್ದೀವಿ. ಈ ಥರ ನೀವು ಪೊಂಗಲ್ ಮಾಡ್ಕೊಳ್ಳಿ ಅವಲಕ್ಕಿಯಲ್ಲಿ, ನಿಮಗೆ ಗೊತ್ತಾಗುತ್ತೆ. ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ನಂತರ ಅರ್ಧ ಟೇಬಲ್ ಸ್ಪೂನ್ ಮೆಣಸು ಹಾಕ್ಕೊತಾ ಇದ್ದೀನಿ. ಪೊಂಗಲ್ಗೆ ಮೆಣಸು, ಜೀರಿಗೆ ಮತ್ತು ಗೋಡಂಬಿನೇ ತುಂಬ ಬೇಕಾಗಿರೋ ಪದಾರ್ಥಗಳು. ನೋಡಿ, ಇವಾಗ ಮೆಣಸು ಹಾಕ್ಕೊಂಡಿದ್ದೀನಿ. ಮೆಣಸು ಆದಮೇಲೆ ಸಣ್ಣ ಉರಿಲಿ ಮಾಡ್ಕೊಂಡು ಮಾಡ್ತಾರೆ ಸ್ನೇಹಿತರೆ. ನಾನಿವಾಗ ಸಣ್ಣ ಉರಿ ಮಾಡ್ಕೊಳ್ಳಿಲ್ಲ ಅಂದರೆ ಮೆಣಸು ಜೀರಿಗೆ ಸೀದೋಗ್ಬಿಡುತ್ತೆ. ಒಂದು 4 ಹಸಿಮೆಣ್ಸಿನ್ಕಾಯಿನ ಈ ಥರ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಒಂದು 10-15 ಕಾಳು ಗೋಡಂಬಿನೇ ಹಾಕ್ಕೊಂಡಿದ್ದೀನಿ ನಾನು. ಒಂದು 10-15 ಹಾಕ್ಕೊಳ್ಳಿ, ಗೋಡಂಬಿನೇನು ಒಳ್ಳೆಯದು ಆರೋಗ್ಯಕ್ಕೆ. ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಸಿಮ್ಮಲ್ಲೇ ಹುರ್ಕೋಬೇಕು. ಸಿಮ್ ಮಾಡಿದ್ದೀನಿ ಸ್ನೇಹಿತರೆ ನಾನು, ಮರಿಬೇಡಿ, ಸಿಮ್ ಮಾಡ್ಕೊಂಡೆ ಹುರ್ಕೊಳ್ಳಿ ನೀವು. ಈ ಶುಂಠಿ ಇದ್ರೆ ಕಟ್ ಮಾಡ್ಕೊಡೋನು ಹಾಕ್ಕೋಬೋದು, ಮತ್ತು ಕೊಬ್ಬರಿ ಇದ್ರೂ ಕುಯ್ದು ಹಾಕ್ಕೋಬೋದು. ಕೊಬ್ಬರಿ ಖಾಲಿ ಆಗಿತ್ತು ನಮ್ಮನೇಲಿ, ನಾನು ಹಾಕಿಲ್ಲ. ಇದೇ ಮೂಮೆಂಟಲ್ಲಿ ನೀವು ಸಣ್ಣ ಕೊಬ್ಬರಿ ಕಟ್ ಮಾಡ್ಕೊಂಡು ಹಾಕೊಂಡ್ರು ತುಂಬ ಟೇಸ್ಟಾಗಿರುತ್ತೆ ಇದಕ್ಕೆ. ಒಣ ಕೊಬ್ಬರಿ ಇದ್ದರೆ, ಇಲ್ಲ ಕಾಯಿ ಇದ್ರೂ ಕೂಡ ಹಸಿ ಕಾಯಿನೂ ಕಟ್ ಮಾಡಿ ಹಾಕ್ಕೋಬೋದು. ಸಣ್ಣ ಕುಯ್ದುಬಿಟ್ಟು ಹಾಕ್ಕೋಬೋದು ಹಸಿ ಕಾಯಿನ. ಇದಕ್ಕೊಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಮೊದಲು ಆಲ್ರೆಡಿ ಬೇಳೆ ಬೇಯಿಸಿಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೊಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಸಣ್ಣ ಉರಿಲಿ ಹುರ್ಕೊತಾ ಇರೋದು ನಾನು, ಫುಲ್ ಸಿಮ್ ಮಾಡೇ ಹುರ್ಕೊತಾ ಇದ್ದೀನಿ. ನಂತರ ಇವಾಗ ನಾವು ಬೇಯಿಸ್ಕೊಂಡಿದ್ವಲ್ಲ ಹೆಸರುಬೇಳೆ ಮತ್ತು ನೀರು, ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ, ಪಾಪ ನನ್ನ ಮಗನಿಗೆ ಸಿಡಿದ್ಬಿಡ್ತು ಮುಖಕ್ಕೆಲ್ಲ. ಈ ಸಣ್ಣ ಉರಿ ಮಾಡ್ಕೊಂಡಿದ್ರು ಸಿಡಿದ್ಬಿಡ್ತು. ಆದ್ರೂ ಸ್ವಲ್ಪ ಮುಖ ಕೈ ದೂರ ಇಟ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಬೇಯಿಸಿರೋದು ಹೆಸರುಬೇಳೆ ಮತ್ತು ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕುದಿ ಬರಲಿ ಸ್ನೇಹಿತರೆ. ಈ ಕಡೆ ನಾನು 1 ಕಪ್ ಅವಲಕ್ಕಿ ತೊಗೊಂಡಿದ್ನಲ್ಲ, ಇದನ್ನು ಒಂದು 3 ಸತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಹಾಕ್ಕೋಬೇಕು ಅವಲಕ್ಕಿನ, ಮರಿಬೇಡಿ. 3 ಸತಿ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ ಅವಲಕ್ಕಿ. ತೊಳೆದ್ಬಿಟ್ಟು ಒಂದು 2 ನಿಮಿಷ ನೆನೆಸ್ಬಿಟ್ಟು ಹಾಕ್ಕೋಬೇಕು. ನೋಡಿ, ತೊಳೆದು 2 ನಿಮಿಷ ಬಿಟ್ಟಿದ್ದೀನಿ ನಾನು. ಇವಾಗ ಇದಕ್ಕೆ ಕುದಿಯೋ ಟೈಮಲ್ಲಿ ನೀರು ಅವಲಕ್ಕಿ ಹಾಕ್ತಾಯಿದ್ದೀನಿ. ನೀರು ನೀವೇ ನೋಡಿ ಯಾವ ಥರ ಆಗ್ತಾಯಿದೆ ಅವಲಕ್ಕಿ ಹಾಕ್ತಾ ಇರೋದು. ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ, ನೀವು ಅಕ್ಕಿ ಬೇಳೆ ಬೇಯಿಸ್ಕೊಂಡು ಪೊಂಗಲ್ ಮಾಡಿರ್ತೀರ, ಈ ರೀತಿ ಪೊಂಗಲ್ ಮಾಡಿ ನೀವೇನೇ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ, ಯಾವ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಇನ್ನೂ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಆಲ್ರೆಡಿ ಹೆಸರುಬೇಳೆ ಬೇಯಿಸೋಕೆ ಉಪ್ಪು ಹಾಕಿದ್ದೀನಿ. ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಉಪ್ಪು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ,
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಸಣ್ಣೂರಿಲೇ ಮಾಡ್ತಾರೋ ಸ್ನೇಹಿತರೆ, ಇದನ್ನು ನಾನು ಸಣ್ಣೂರಿನೇ ಇಟ್ಟಿರೋದು ಫುಲ್ಲು. ಸಣ್ಣೂರಿಲೇ ಮಾಡಬೇಕಿದು, ಜೋರೂರಿ ಮಾಡಬೇಡಿ ಬೇಗ ಆಗಲಿ ಅಂತ. ಸಣ್ಣೂರಿಲಿ ಇದನ್ನು ಮುಚ್ಚಿಬಿಟ್ಟು ಒಂದು 5ರಿಂದ 6 ನಿಮಿಷ ಬಿಡೋಣ. ವಿಷಲೇನು ಹಾಕಬೇಡಿ, ವಿಷಲೇನು ಹಾಕೋದು ಬೇಡ, ಕೂಗ್ಸೋದು ಬೇಡ. 5ರಿಂದ 6 ನಿಮಿಷ ಈ ಥರ ಸಣ್ಣೂರಿಲೇ ಬಿಟ್ಟರೆ ನೋಡಿ ಯಾವ ರೀತಿ ಆಗಿದೆ ಅವಲಕ್ಕಿ ಪೊಂಗಲು. ನೀವೇ ನೋಡಿ, ಅವಲಕ್ಕಿ ಖಾರ ಪೊಂಗಲು. ನೀವು ಅವಲಕ್ಕಿಲಿ ಸ್ವೀಟ್ ಪೊಂಗಲ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಪೊಂಗಲು ಕೂಡ. ಸೇಮ್ ಪ್ರೊಸೀಜರಲ್ಲೇ ಮಾಮೂಲಿ ಬೆಲ್ಲ, ಕಾಯಿ ತುರಿ, ಏಲಕ್ಕಿ ಕಾಯಿ ಪುಡಿ ಹಾಕೋದು ಅಷ್ಟೇ ಸ್ವೀಟ್ ಪೊಂಗಲ್ಗೆ. ನಾನು ಇನ್ನೊಂದು ದಿವಸ ನಿಮಗೆ ಸ್ವೀಟ್ ಪೊಂಗಲ್ ಮಾಡಿ ತೋರಿಸ್ತೀನಿ ಅವಲಕ್ಕಿಲಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದಕ್ಕೆ ಮೊಸರಿತ್ತು, ಮೊಸರು ಮತ್ತು ಸ್ವಲ್ಪ ಚಟ್ನಿ ಪುಡಿ ಮೇಲೆ ಹಾಕಿದೆ ಟೇಸ್ಟ್ ಸಿಗಲಿ ಅಂತ. ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ. ದಯವಿಟ್ಟು ಈ ಅವಲಕ್ಕಿ ಪೊಂಗಲ್ ರೆಸಿಪಿ ತಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ವಿಡಿಯೋ ನೋಡಿ, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂಚೂರು ನನ್ನ ಮಗನಿಗೆ ತಿನ್ನಿಸ್ತೀನಿ, ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾನೆ. ತುಂಬ ಚೆನ್ನಾಗಿತ್ತು, ಸೂಪರಾಗಿತ್ತು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.